ಎಂತ ಗೊತ್ತುಂಟಾ, ಇವತ್ತು ಫಸ್ಟ್ ಟೈಮು ಅಮೇರಿಕಾದ ಪೋಸ್ಟ್ ಆಫೀಸಿಗೆ ಹೋಗ್ತಾ ಇದ್ದೇನೆ. ಇಲ್ಲಿ ತನಕ ನನಗೆ ಹೋಗಿ ಗೊತ್ತಿಲ್ಲ. ಒಂದು ಪೋಸ್ಟ್ ಮಾಡೋದಿತ್ತು, ಅದಕ್ಕೆ ಬಂದಿದ್ದೇನೆ. ಯಾವ ಥರ ಇರ್ತದೆ ಅಂತ ಒಳಗಡೆ ಶೂಟ್ ಮಾಡಲಿಕ್ಕೆ ಬಿಡ್ತಾರ ಗೊತ್ತಿಲ್ಲ, ವಿಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ. ನೋಡಿ ಉಂಟು, ಹಿಂದೆ ಕಾಣ್ತಾ ಉಂಟು ಪೋಸ್ಟ್ ಆಫೀಸು. ಬನ್ನಿ ಹೋಗುವ. USPS ಅಂತ ಹೇಳ್ತಾರೆ. USPS ಅಂದರೆ ಯುನೈಟೆಡ್ ಸ್ಟೇಟ್ ಪೋಸ್ಟಲ್ ಸರ್ವಿಸ್. ಇದೇ ಇದ್ದಲ್ಲ, ಇದೆಲ್ಲ ಪೋಸ್ಟ್ ನಾವು ಹಾಕಿದ ಮೇಲೆ ನಮ್ಮ ಸ್ಮಾರ್ಟ್ ಕಾರ್ಡು ಅಥವಾ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡೆಲ್ಲ ಹಾಕಿ ನಾವು ಪೇಮೆಂಟ್ ಮಾಡ್ಬೋದು. ವ್ಯವಸ್ಥೆ ಅಲ್ಲೇ ಕೊಟ್ಟಿದ್ದಾರೆ. ಭಾರತದಲ್ಲೂ ಇದೆಯಾ ಅಂತ ಗೊತ್ತಿಲ್ಲ, ನನಗೆ ನೋಡಿ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಸುಮಾರು ವರ್ಷ ಆಯಿತು ಭಾರತದಲ್ಲೂ ಕೂಡ ಪೋಸ್ಟ್ ಆಫೀಸಿಗೆಲ್ಲ ಹೋಗದೆ. ಪೋಸ್ಟಿನ ವಿಷಯದಲ್ಲಿ ನಾವು ಪೋಸ್ಟ್ ಆಫೀಸಿಗೆ ಹೋಗೋದು ಅಂತ ಉಂಟು. ಇದು ಪೋಸ್ಟ್ ಆಫೀಸ್ನ ಹೊರಗಡೆ. ಆ್ಯಂಡ್ ನಾನು ಇಲ್ಲಿಗೆ ಬರ್ಬೇಕಾದ್ರೆ ನನ್ನ ಹತ್ರ ಆಫೀಸಲ್ಲಿ ಹುಡುಕ್ದೆ, ಆಯಿತಾ, ಉಂಟಾ ಎಲ್ಲರೂ ಗಮ್ ಉಂಟಾ ಅಂತ. ಟೇಬಲಲ್ಲಿ ಡೆಸ್ಕಲ್ಲಿ ಎಲ್ಲ ಇರಲಿಲ್ಲ. ನೋಡೋ ಒಂದು ಚಾನ್ಸ್ ತೊಗೊಂಡು ಬಂದೆ, ಅವ್ರ ಹತ್ರ ಇರ್ಬೋದು ಅಂತ. ಇಲ್ಲಿ ಗೊತ್ತಿಲ್ಲ ಅಲ್ಲ, ಕೇಳಿದರೆ ಯಾವ ಥರ ಟ್ರೀಟ್ ಮಾಡ್ತಾರೆ ಅಂತಲೇ ಗೊತ್ತಿಲ್ಲ ನನಗೆ. ಇಲ್ಲಿ ಬಂದು ಗಮ್ ಉಂಟಾ ಅಂತ ಕೇಳಿದರೆ ಯಾವ ಥರ ರಿಯಾಕ್ಷನ್ ಇರುತ್ತೆ ಅಂತಲೇ ಬಂದೆ ಧೈರ್ಯದಿಂದ. ಪುಣ್ಯಕ್ಕೆ ಎಷ್ಟು ಸೌಮ್ಯವಾಗಿ ವರ್ತಿಸಿದ್ರು ಅಂದರೆ, ಅದನ್ನು ತೋರಿಸಿದೆ, ಎನ್ವೆಲಪ್ ತೋರಿಸಿದೆ. ಮತ್ತು ಟು ಅಡ್ರೆಸ್ಸು ಫ್ರಮ್ ಅಡ್ರೆಸ್ಸು ಪ್ರಿಂಟ್ ಮಾಡಿ ತೊಗೊಂಡೋಗಿದ್ದೆ ಆಲ್ರೆಡಿ. ಸೊ ಅದನ್ನು ಸ್ಟಿಕ್ ಮಾಡಲಿಕ್ಕೆ ಗ್ಲೂ ಬೇಕಿತ್ತು, ಜೊತೆಗೆ ಎನ್ವೆಲಪ್ ಕೂಡ ಕವರ್ ಮಾಡಲಿಕ್ಕೆ. ಏನು ಮಾಡಬೇಡ, ಅದು ಹೆಂಗಿದೆಯೋ ಹಂಗೆ ಕೊಟ್ಬಿಡು, ಎಲ್ಲ ನಾವು ನೋಡ್ಕೋತೀವಿ ಅಂತ. ಎಲ್ಲ ಅವರೇ ತೊಗೊಂಡ್ರು. ಫ್ರಮ್ ಟು ಅಡ್ರೆಸ್ ಇರೋದನ್ನೆಲ್ಲ ಅವರೇ ಸೆಲ್ಲೋ ಟೇಪಲ್ಲಿ ಎಲ್ಲ ನೀಟಾಗಿ ಅವರೇ ಅಂಟಿಸಿ, ಅವರೇ ಸೀಲ್ ಮಾಡಿ, ಅವರೇ ಪ್ಯಾಕ್ ಮಾಡಿ ಬಿಲ್ ಮಾಡಿ ಕೊಟ್ಟರು. ಮತ್ತು ನಮಗೆ ಇದು ಪೋಸ್ಟ್ ಆಫೀಸ್ನ ಹೊರಗಡೆ. ಮತ್ತು ನಮಗೆ ಉಂಟಲ್ಲ, ಇದು ಕಾಲ್ ಡೈವರ್ಟ್, ಕಾಲ್ ಫಾರ್ವರ್ಡಿಂಗ್ ಎಲ್ಲ ನೋಡಿ ಗೊತ್ತಿರೋ ಥರ, ಅದೇ ಥರ ಇಲ್ಲಿ ಮೇಲ್ ಫಾರ್ವರ್ಡಿಂಗ್ ಅಂತ ಉಂಟು. ನಾವು ಮನೆ ಅಡ್ರೆಸ್ ಎಲ್ಲ ಚೇಂಜ್ ಆದಾಗ ಆನ್ಲೈನಲ್ಲಿ ಹೋಗಿ USPS ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿದರೆ ಆಯಿತು, ಅದು ಆಟೋಮೆಟಿಕ್ಕಾಗಿ ಹೊಸ ಅಡ್ರೆಸ್ಗೆ ಡೆಲಿವರಿ ಮಾಡ್ತದೆ. ಇದು ಅಲ್ಲೇ ಹೊರಗಡೆ ಇರುವ ಒಂದು ಕೆನಲಿನ ಒಂದು ನೋಡುವ ದೃಶ್ಯ. ಒಂದು ಕೆನಲಿನ ಮೇಲೆ ಹೀಗೆ ನಡ್ಕೊಂಡು ಹೋಗ್ಬೋದು, ಕೆಳಗಡೆ ನೀರು ಫ್ಲೋ ಆಗೋದು ಕಾಣುತ್ತದೆ. ಇದು ಪ್ಯಾರಲಲ್, ಇದು ತೋಡಿದ್ದಾಗಿದೆ ಕೆನಲ್. ಇದು ಪ್ಯಾರಲಲ್, ಒಂದರ ಪ್ಯಾರಲಾಗಿ ಇನ್ನೊಂದು ಹರಿತಾ ಉಂಟು. ಮಧ್ಯದಲ್ಲಿ ಈ ಥರ ಇರೋದು ಹಿಂದಿನ ಕಾಲದಲ್ಲಿ ಈ ಥರ ಟ್ರಾನ್ಸ್ಪೋರ್ಟೇಷನ್ಗೆ ಯೂಸ್ ಮಾಡ್ತಾ ಇದ್ರಂತೆ. ಈಗ ಗೊತ್ತಾದ ನನಗೆ, ಇದು ಯಾಕೆ ಈ ಥರ ಕೊಟ್ಟಿದ್ದಾರೆ ಮಧ್ಯದಲ್ಲಿ ವಾಕಿಂಗ್ ಅಂತ ಜಾಗ ಅಂತ. ಈಗೆಲ್ಲ ಸೈಕ್ಲಿಂಗ್, ಜಾಗಿಂಗು, ವಾಕಿಂಗು ಈ ಥರದ್ದಕ್ಕೆಲ್ಲ ಯೂಸ್ ಮಾಡ್ತಾರೆ. ಇದು ಕಿಲೋಮೀಟ್ರ್ ಗಟ್ಟಲೆ, ಮೈಲ್ ಗಟ್ಟಲೆ ದೂರ ಇದು ಹೀಗೇ ಉಂಟು, ಪ್ಯಾರಲಲ್ ಆಗಿ ಈ ಥರ ರನ್ ಆಗ್ತಾ ಇರ್ತದೆ. ಸೊ ಇದು ನಾನು ಹಿಂದೆ ಒಂದು 2 ಸಲ ಎಲ್ಲ ಬರೆದಿದ್ದೆ, ವಿಡಿಯೋ ತೋರಿಸಿದ್ದೆ. ಇಲ್ಲಿಯ ಮೇಲ್ ವ್ಯಾನ್ ಯಾವ ಥರ ಇರ್ತದೆ ಅಂತ ನೋಡಿ. ಇನ್ನೂ ಹಳೇ ಓಬಿರಾಯನ ಕಾಲದ ವ್ಯಾನ್ ಥರ ಇದೆ ಈಗ ಕೂಡ ಅದನ್ನೇ ಮೇಂಟೈನ್ ಮಾಡ್ತಾ ಇದ್ದಾರೆ. ಎಷ್ಟು ಹಳೆ ಡಿಸೈನ್ ನೋಡಿದರೆ ಗೊತ್ತಾಗ್ತದೆ ನೋಡಿ, ಎಷ್ಟು ಹಳೆಯ ಡಿಸೈನು ಅಂತ. ಇದರಲ್ಲಿ ಉಲ್ಟಾ ಡ್ರೈವಿಂಗ್ ಸೈಡ್ ಇದರಲ್ಲಿ